ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 9ನೇ ಅಧ್ಯಾಯ ಜೈತ್ರಯಾತ್ರೆಗೆ ಸನ್ನಾಹ, ಮುಂದುವರಿದ ಭಾಗ. ಸ್ವಾಮೀಜಿ ತಾವು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕಾಗಿಯೂ ಹಿಂದೂ ಧರ್ಮವನ್ನು ಪ್ರಸಾರ ಮಾಡುವುದಕ್ಕಾಗಿಯೂ ಅಮೆರಿಕೆಗೆ ಹೋಗಬೇಕೆಂದಿರುವುದಾಗಿ ಸಾಮಾನ್ಯವಾಗಿ ಹೇಳುತ್ತಿದ್ದರಾದರೂ ತಮ್ಮ ಪ್ರಯಾಣದ ಖರ್ಚಿಗಾಗಿ ವಂತಿಗೆ ಸಂಗ್ರಹಿಸಲು ಹೋಗಿದ್ದ ಆಪ್ತ ಶಿಷ್ಯರಿಗೆ ಅವರು ತಮ್ಮ ಮನದಿಂಗಿತವನ್ನು ಸ್ಪಷ್ಟವಾಗಿ ತಿಳಿಸಿದ್ದರು. ಅವರು ಹೇಳಿದ್ದರು, ನಾನು ಹಿಂದೂ ಧರ್ಮವನ್ನು ವಿಶ್ವಧರ್ಮವೆಂದು ಹೇಳುವುದು ಬಹುಶಃ ನಿಮ್ಮಲ್ಲಿ ಕೆಲವರು ಭಾವಿಸಿರುವ ಸೀಮಿತ ಅರ್ಥದಲ್ಲಲ್ಲ. ಆ ಸಮ್ಮೇಳನದಲ್ಲಿ ಇತರ ಧರ್ಮಗಳ ಪ್ರತಿನಿಧಿಗಳು ಪ್ರಾಯಶಃ ಪ್ರಯತ್ನಿಸಲಿರುವಂತೆ ನಾನು ಹಿಂದೂ ಧರ್ಮವನ್ನು ಹೊಗಳಿ ಅಟ್ಟಕ್ಕೇರಿಸಿ ಇತರ ಧರ್ಮಗಳ ಮೇಲೆ ಅದರ ಆಧಿಪತ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸುವೆನೆಂದು ನಿರೀಕ್ಷಿಸಲೇಬೇಡಿರಿ. ಯಾವುದೇ ಬಗೆಯ ಪೂರ್ವಷರತ್ತುಗಳ ಮೇಲೆ ನಾನು ಹೋಗಲಾರೆ. ಅಲ್ಲದೆ ಕಡೆಗೆ ನಾನು ಆ ಸಮ್ಮೇಳನದಲ್ಲಿ ಪಾಲ್ಗೊಳ್ಳದೆಯೂ ಇರಬಹುದು. ನನಗೆ ಅತ್ಯಂತ ಸೂಕ್ತವೆಂದು ತೋರುವ ಮಾರ್ಗವನ್ನು ಅನುಸರಿಸಲು ನಿಮ್ಮ ಸಮ್ಮತಿ ಇರುವುದಾದಲ್ಲಿ ಮಾತ್ರ ನಾನು ಅಮೆರಿಕೆಗೆ ಹೋಗಲು ಸಿದ್ಧನಿದ್ದೇನೆ ಎಂದು. ಇದಕ್ಕೆ ಆ ಶಿಷ್ಯರು ಸರ್ವಾನುಮತದಿಂದ ಹೃತ್ಪೂರ್ವಕವಾಗಿ ಒಪ್ಪಿದ್ದರು. ನವಾಬನಿಂದ ಬೀಳ್ಕೊಂಡು ಹೊರಟ ಸ್ವಾಮೀಜಿ ಹೈದರಾಬಾದಿನ ಸುಂದರ ಪ್ರೇಕ್ಷಣೀಯ ಸ್ಥಳಗಳಾದ ಚಾರ್ಮಿನಾರ್, ಮೆಕ್ಕಾ ಮಸೀದಿ, ನಿಜಾಮರ ಅರಮನೆಗಳು, ಸಾಲಾರ್ ಜಂಗ್ ವಸ್ತು ಸಂಗ್ರಹಾಲಯ, ಬಶೀರ್ ಬಾಗ್ ಮೊದಲಾದವನ್ನು ವೀಕ್ಷಿಸಿದರು. ಮರುದಿನ ಬೆಳಿಗ್ಗೆ ರಾಜ್ಯದ ಪ್ರಧಾನಮಂತ್ರಿಯಾದ ಸರ್ ಅಶ್ಮಾನ್ ಝಾ, ಉಪದಿವಾನನಾದ ನರೇಂದ್ರ ಕೃಷ್ಣ ಬಹಾದ್ದೂರ್ ಹಾಗೂ ಮತ್ತೊಬ್ಬ ಅಧಿಕಾರಿಯಾದ ಶಿವರಾಜ್ ಬಹಾದ್ದೂರ್ ಇವರುಗಳನ್ನು ಭೇಟಿಯಾದರು. ಈ ಎಲ್ಲ ಗಣನೀಯ ವ್ಯಕ್ತಿಗಳು ಅವರ ಧರ್ಮಪ್ರಸಾರ ಕಾರ್ಯದಲ್ಲಿ ನೆರವಾಗುವುದಾಗಿ ವಾಗ್ದಾನ ಮಾಡಿದರು. ಅದೇ ದಿನ ಮಧ್ಯಾಹ್ನ ಮೆಹಬೂಬ್ ಕಾಲೇಜಿನಲ್ಲಿ ಸ್ವಾಮೀಜಿ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ನನ್ನ ಸಂದೇಶ ಎಂಬ ವಿಷಯವಾಗಿ ಸಾರ್ವಜನಿಕ ಭಾಷಣ ಮಾಡಿದರು. ಪಂಡಿತ ರತನ್ ಲಾಲ್ ಎಂಬವರು ಆ ಸಭೆಯ ಅಧ್ಯಕ್ಷರಾಗಿದ್ದರು. ಆ ಸಭೆಯಲ್ಲಿ ಹಲವಾರು ಮಂದಿ ಐರೋಪ್ಯರು ಸೇರಿದಂತೆ 1,000ಕ್ಕೂ ಹೆಚ್ಚು ಜನರು ಹಾಜರಿದ್ದರು. ಸ್ವಾಮೀಜಿಯ ಇಂಗ್ಲಿಷ್ ಭಾಷಾ ಪ್ರಭುತ್ವ, ನಿರರ್ಗಳತೆ, ಅಪಾರ ವಿದ್ವತ್ತು, ವಿಷಯ ನಿರೂಪಣಾ ಕೌಶಲ ಇವು ಅಲ್ಲಿನ ಜನರು ಕಂಡರಿಯದಂಥದು. ತಮ್ಮ ಅಂದಿನ ಭಾಷಣದಲ್ಲಿ ಅವರು ಹಿಂದೂ ಧರ್ಮದ ಶ್ರೇಷ್ಠ ಅಂಶಗಳು ಮತ್ತು ಪೂರ್ವಕಾಲದ ಹಿಂದೂ ಸಂಸ್ಕೃತಿ ಹಾಗೂ ಸಮಾಜದ ಹಿರಿಮೆಯ ಬಗ್ಗೆ ಹೇಳಿದರು. ವೇದಕಾಲದ ಹಾಗೂ ವೇದೋತ್ತರ ಕಾಲದ ಚಿಂತನೆಯ ರೂಪುರೇಷೆಗಳನ್ನು ಅವರು ವಿವರಿಸಿದರು. ಪುರಾತನ ಭಾರತದ ಮಹರ್ಷಿಗಳ ಬಗ್ಗೆ ಪ್ರಸ್ತಾಪಿಸಿ ಅವರನ್ನು ಜಗತ್ತಿನ ಶ್ರೇಷ್ಠ ಶಾಸ್ತ್ರಗ್ರಂಥಗಳ ಕರ್ತೃಗಳೆಂದು, ನ್ಯಾಯಶಾಸ್ತ್ರದ ಜನಕರೆಂದು ಕೊಂಡಾಡಿದರು. ಬಳಿಕ ಗೊಡ್ಡು ಕಂತೆಗಳೆಂದು ಆಧುನಿಕರು ತುಚ್ಛೀಕರಿಸುವ ಹಿಂದೂ ಪುರಾಣಗಳಲ್ಲಿ ಅಡಕವಾಗಿರುವ ಅತ್ಯುನ್ನತ ನೈತಿಕ ಆದರ್ಶಗಳನ್ನು ತೋರಿಸಿಕೊಟ್ಟರು. ಕಡೆಯಲ್ಲಿ ತಮ್ಮ ಕಾರ್ಯೋದ್ದೇಶದ ಬಗ್ಗೆ ಹೇಳುತ್ತಾ ಭಾರತದ ಪುನರುದ್ಧಾರವೇ ತಮ್ಮ ಅಂತಿಮ ಹಾಗೂ ಅತ್ಯುನ್ನತ ಗುರಿ ಎಂದು ಘೋಷಿಸಿದರು. ಅಲ್ಲದೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು, ವೇದ ವೇದಾಂತಗಳ ಅಪ್ರತಿಮ ವೈಭವವನ್ನು ಸಾರಲು ಒಬ್ಬ ಪ್ರಸಾರಕನಾಗಿ ದೂರದ ಪಶ್ಚಿಮ ದೇಶಗಳಿಗೆ ಹೋಗುವುದನ್ನು ತಮ್ಮ ಆದ್ಯ ಹಾಗೂ ಅತ್ಯವಶ್ಯಕ ಕರ್ತವ್ಯವೆಂದು ತಾವು ಭಾವಿಸಿರುವುದಾಗಿ ಸಾರಿದರು. ಸ್ವಾಮೀಜಿಯ ಭಾಷಣದಿಂದ ಸಮಸ್ತ ಸಭಿಕವೃಂದ ಸಂಪೂರ್ಣ ಪ್ರಭಾವಿತವಾಯಿತು. ಮರುದಿನ ಬೇಗಂ ಬಜಾರಿನ ಪ್ರಸಿದ್ಧ ಬ್ಯಾಂಕರುಗಳು ಸೇಠ್ ಮೋತಿಲಾಲರ ನೇತೃತ್ವದಲ್ಲಿ ಬಂದು ಅವರನ್ನು ಸಂದರ್ಶಿಸಿ ಅವರ ದಾರಿ ಖರ್ಚನ್ನು ತಾವು ವಹಿಸಿಕೊಳ್ಳುವುದಾಗಿ ಆಶ್ವಾಸನೆ ನೀಡಿದರು. ಇದಲ್ಲದೆ ಇಲ್ಲಿನ ಥಿಯೋಸಫಿಕಲ್ ಸೊಸೈಟಿಯ ಹಾಗೂ ಸಂಸ್ಕೃತ ಧರ್ಮಮಂಡಲ ಸಭೆಯ ಕೆಲವು ಸದಸ್ಯರು ಬಂದು ತಮ್ಮ ಬೆಂಬಲವನ್ನು ಸೂಚಿಸಿದರು. ಆದರೆ ಕೊನೆಯಲ್ಲಿ ನಿಜಕ್ಕೂ ನೆರವು ನೀಡಿದವರು ಯಾರೆಂಬುದು ನಿಖರವಾಗಿ ತಿಳಿದು ಬಂದಿಲ್ಲ. ಫೆಬ್ರವರಿ 15ರಂದು ಸ್ವಾಮೀಜಿಯನ್ನು ಪೂನಾಕ್ಕೆ ಒಂದು ಭೇಟಿ ನೀಡಬೇಕೆಂದು ಒತ್ತಾಯಿಸುವ ತಂತಿಯೊಂದು ಬಂದಿತು.
ಅಲ್ಲಿನ ಹಿಂದೂ ಸಂಘಗಳ ಪರವಾಗಿ ಅನೇಕ ಪ್ರಮುಖ ನಾಗರಿಕರು ಇದಕ್ಕೆ ಸಹಿ ಮಾಡಿದ್ದರು. ಆದರೆ ತಾವೀಗ ಅಲ್ಲಿಗೆ ಬರಲು ಸಾಧ್ಯವಾಗುವುದಿಲ್ಲ. ಮುಂದೆ ಯಾವಾಗಲಾದರೂ ಅನುಕೂಲವಾದಾಗ ಸಂತೋಷದಿಂದ ಬರುತ್ತೇನೆ ಎಂದು ಸ್ವಾಮೀಜಿ ಪ್ರತ್ಯುತ್ತರ ಕಳಿಸಿದರು. ಮಾನವನ ಮನಃಶಕ್ತಿಯ ಅಗಾಧತೆಯ ಬಗ್ಗೆ ಸ್ವಾಮೀಜಿ ಆಳವಾಗಿ ಚಿಂತಿಸುವಂತೆ ಮಾಡಿದ ಘಟನೆಯೊಂದು ಅವರು ಹೈದರಾಬಾದಿನಲ್ಲಿದ್ದಾಗ ನಡೆಯಿತು. ಇಲ್ಲಿನ ಒಬ್ಬ ಬ್ರಾಹ್ಮಣ ಎಲ್ಲಿಂದಲೋ ಹಲವಾರು ವಸ್ತುಗಳನ್ನು ಸೃಷ್ಟಿಸಬಲ್ಲವನಾಗಿದ್ದ. ಈತ ಒಬ್ಬ ವ್ಯಾಪಾರಸ್ಥ ಸಭ್ಯ ವ್ಯಕ್ತಿ. ಇವನ ಬಗ್ಗೆ ಕೇಳಿ ತಿಳಿದ ಸ್ವಾಮೀಜಿ ಇವನನ್ನು ಭೇಟಿಯಾಗಿ ತನ್ನ ವಿದ್ಯೆಯನ್ನು ಪ್ರದರ್ಶಿಸುವಂತೆ ಕೇಳಿಕೊಂಡರು. ಆದರೆ ಈ ಮನುಷ್ಯ ಆಗ ಜ್ವರದಿಂದ ಹಾಸಿಗೆ ಹಿಡಿದಿದ್ದ. ತನಗೆ ಗುಣವಾದ ಮೇಲೆ ತನ್ನ ಇಂದ್ರಜಾಲ ವಿದ್ಯೆಯನ್ನು ಪ್ರದರ್ಶಿಸುವುದಾಗಿ ಅವನು ಮಾತು ಕೊಟ್ಟ. ಸಾಧುಗಳ ಸ್ಪರ್ಶದಿಂದ ರೋಗವಾಸಿಯಾಗುತ್ತದೆಂಬ ನಂಬಿಕೆ ಬಹಳ ಜನರಲ್ಲಿದೆ. ಅಂತೆಯೇ ಅವನು, ನೀವು ದಯವಿಟ್ಟು ನನ್ನ ತಲೆಯ ಮೇಲೆ ಕೈಯಿಟ್ಟರೆ ನನ್ನ ಜ್ವರ ವಾಸಿಯಾಗುತ್ತದೆ ಎಂದು ಬೇಡಿಕೊಂಡ. ಅದಕ್ಕೊಪ್ಪಿ ಸ್ವಾಮೀಜಿ ಅವನ ತಲೆಯನ್ನು ಸ್ಪರ್ಶಿಸಿದರು. ಜ್ವರ ಬಿಟ್ಟು ಹೋಯಿತು. ಆಮೇಲೆ ಅವನು ತನ್ನ ಮಾತಿನಂತೆ ತನ್ನ ವಿದ್ಯೆಯನ್ನು ತೋರಿಸಲು ಬಂದ. ಸರಿ, ಅವನು ತನ್ನ ಕೌಪೀನವನ್ನು ಬಿಟ್ಟು ಉಳಿದೆಲ್ಲ ಬಟ್ಟೆಯನ್ನು ತೆಗೆದು ದೂರದಲ್ಲಿಟ್ಟ. ಆಗ ಚಳಿಗಾಲವಾದ್ದರಿಂದ ಹೊದ್ದುಕೊಳ್ಳಲು ಒಂದು ಕಂಬಳಿಯನ್ನು ಕೇಳಿ ಪಡೆದುಕೊಂಡು ಒಂದು ಮೂಲೆಯಲ್ಲಿ ಕುಳಿತುಕೊಂಡ. 25 ಜೊತೆ ಕಣ್ಣುಗಳು ಎವೆಯಿಕ್ಕದೆ ಅವನನ್ನೇ ದಿಟ್ಟಿಸುತ್ತಿದ್ದವು. ಆ ಮನುಷ್ಯನ ಬಳಿ ಈಗ ಏನೇನೂ ಇಲ್ಲ ಎಂಬುದು ಎಲ್ಲರಿಗೂ ಖಾತ್ರಿಯಾಗಿತ್ತು. ಈಗ ಅವನು, ನಿಮಗೆ ಏನೇನು ವಸ್ತು ಬೇಕೋ ಅದನ್ನೆಲ್ಲ ಚೀಟಿಗಳಲ್ಲಿ ಬರೆದುಕೊಡಿ ಎಂದು ಹೇಳಿದ. ಆ ಸ್ಥಳದಲ್ಲಿ ಅತ್ಯಂತ ದುರ್ಲಭವಾದ ಹಣ್ಣು ಹೂಗಳ ಹೆಸರುಗಳನ್ನು ಬರೆದುಕೊಟ್ಟರು. ಏನಾಶ್ಚರ್ಯ! ನೋಡುತ್ತಿದ್ದಂತೆ ಆ ಮನುಷ್ಯ ಕಂಬಳಿಯೊಳಗಿನಿಂದ ಇವರು ಬಯಸಿದುದನ್ನೆಲ್ಲ ಒಂದೊಂದಾಗಿ ತೆಗೆಯಲಾರಂಭಿಸಿದ. ಗೊಂಚಲು ಗೊಂಚಲು ದ್ರಾಕ್ಷಿ, ರಸಭರಿತ ಕಿತ್ತಲೆ ಹಣ್ಣುಗಳು, ಘಮಘಮಿಸುವ ಹೂಗಳು, ಏನು ಬೇಕೆಂದರದು. ಅವನು ಸೃಷ್ಟಿಸಿದ ಹಣ್ಣುಗಳನ್ನೆಲ್ಲ ಒಟ್ಟುಗೂಡಿಸಿ ನೋಡಿದರೆ ಅದು ಕಡೆಯ ಪಕ್ಷ ಅವನ ಶರೀರದ 2ರಷ್ಟು ತೂಗುತ್ತಿತ್ತು. ಅಷ್ಟೇಕೆ, ಆ ಹಣ್ಣುಗಳನ್ನು ತಿಂದು ನೋಡುವಂತೆಯೂ ಅವನು ಅಲ್ಲಿದ್ದವರಿಗೆ ಹೇಳಿದ. ಆದರೆ ಈ ಇಂದ್ರಜಾಲದ ಹಣ್ಣುಗಳನ್ನು ತಿನ್ನುವುದೇ ಎಂದು ಅವರು ಹಿಂದೆ ಮುಂದೆ ನೋಡಿದರು. ಆಗ ಆ ಬ್ರಾಹ್ಮಣ ಹಣ್ಣುಗಳನ್ನು ತಾನೇ ತಿಂದು ತೋರಿಸಿದ. ಇದನ್ನು ಕಂಡು ಇತರರು ಧೈರ್ಯಗೊಂಡು ಹಣ್ಣುಗಳ ರುಚಿ ನೋಡಿದರು. ಎಲ್ಲವೂ ಅತ್ಯುತ್ತಮ ದರ್ಜೆಯ ಹಣ್ಣುಗಳು. ಅಲ್ಲದೆ ಅವನು ರುಚಿಕಟ್ಟಾದ ಬಿಸಿ ಬಿಸಿ ಅಡಿಗೆಯನ್ನೂ ಉತ್ಪಾದಿಸಿದ. ಕಡೆಯಲ್ಲಿ ರಾಶಿ ರಾಶಿ ಗುಲಾಬಿ ಹೂಗಳನ್ನು ಸೃಷ್ಟಿಸಿ ತೋರಿಸಿದ. ಒಂದೊಂದು ಆಗ ತಾನೇ ಕಿತ್ತಂತಿದ್ದ ಹೊಚ್ಚ ಹೊಸ ಹೂವು. ಮುಂಜಾನೆಯ ಇಬ್ಬನಿ ಹಾಗೇ ಇದೆ, ಒಂದು ದಳವೂ ನಲುಗಿಲ್ಲ. ಇವುಗಳನ್ನು ಕಂಡು ಸ್ವಾಮೀಜಿ, ನೀನು ಇದನ್ನೆಲ್ಲ ಹೇಗೆ ಮಾಡುತ್ತೀಯೇ ಎಂದು ಕೇಳಿದರು. ಅದಕ್ಕವನು, ಇದೆಲ್ಲ ಕೇವಲ ಕೈಚಳಕ ಅಷ್ಟೇ ಎಂದು ಹೇಳಿ ನುಣುಚಿಕೊಂಡ. ಆದರೆ ಈ ಉತ್ತರ ಅವರಿಗೆ ಒಪ್ಪಿಗೆಯಾಗಲಿಲ್ಲ. ಅಷ್ಟೊಂದು ಬಗೆಯ ಅಷ್ಟೊಂದು ಪರಿಮಾಣದ ವಸ್ತುಗಳನ್ನು ಅವನು ಎಲ್ಲಿ ಹೇಗೆ ತಾನೇ ಅವಿತಿಟ್ಟುಕೊಂಡಿದ್ದಾನೋ? ಅದು ಕೇವಲ ಕೈಚಳಕವೆಂದರೆ ಯಾರೂ ಒಪ್ಪಿಕೊಳ್ಳುವಂತಿರಲಿಲ್ಲ. ಸ್ವಾಮೀಜಿ ಈ ಮನುಷ್ಯನನ್ನು ಸೂಕ್ಷ್ಮವಾಗಿ ಪರಾಮರ್ಶಿಸಿದರು. ತಾವು ಕಂಡ ಅದ್ಭುತ ಘಟನೆಯ ಬಗ್ಗೆ ಮತ್ತೆ ಮತ್ತೆ ಆಳವಾಗಿ ಆಲೋಚಿಸಿದರು. ಕಡೆಗೆ ಈ ಬಗ್ಗೆ ಅವರೊಂದು ತೀರ್ಮಾನಕ್ಕೆ ಬಂದರು. ಆ ಮನುಷ್ಯನು ತೋರಿಸಿದ ಇಂದ್ರಜಾಲವು, ಅವನು ಉತ್ಪಾದಿಸಿದ ವಸ್ತುಗಳು ಕೇವಲ ಮನೋಗ್ರಾಹ್ಯವಾದಂಥವು. ಅರ್ಥಾತ್ ಅವು ನಿಜಕ್ಕೂ ಅಲ್ಲಿ ಇರುವುದೇ ಇಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು ವಿಶ್ವದ ಸಮಷ್ಟಿ ಮನಸ್ಸಿನ ಅಂಗ. ಆದ್ದರಿಂದ ಪ್ರತಿಯೊಂದು ಮನಸ್ಸು ಇತರ ಎಲ್ಲ ಮನಸ್ಸುಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಈ ಮನಸ್ಸಿನ ಲಕ್ಷಣಗಳನ್ನು, ಶಕ್ತಿಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ ಅರಿತು ಅಸಾಧಾರಣ ಶಕ್ತಿಗಳನ್ನು ಆ ಯೋಗಿ ಗಳಿಸಿದ್ದಾನೆ.
ಮತ್ತು ಈ ಸಮಷ್ಟಿ ಮನಸ್ಸನ್ನು ತನ್ನಿಚ್ಛೆಯಂತೆ ನಿಯಂತ್ರಿಸಿ ಇತರರ ಮನಸ್ಸಿನಲ್ಲಿ ಇಲ್ಲದಿರುವುದನ್ನು ಕಾಣುವ, ಕೇಳುವ ಭ್ರಮೆ ಹುಟ್ಟಿಸಲು ಈತ ಸಮರ್ಥನಾಗಿದ್ದಾನೆ. ಮುಂದೆ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ನೀಡಿದ ಮನಸ್ಸಿನ ಶಕ್ತಿಗಳು ಎಂಬ ಉಪನ್ಯಾಸದಲ್ಲಿ ಸ್ವಾಮೀಜಿ ಮನೋನಿಗ್ರಹ ಹಾಗೂ ಏಕಾಗ್ರತೆಯಿಂದ ಎಂತಹ ಅದ್ಭುತಗಳನ್ನು ಸಾಧಿಸಬಹುದು ಎಂದು ವಿವರಿಸುತ್ತಾ ಈ ತಮ್ಮ ಅನುಭವವನ್ನು ಬಣ್ಣಿಸುತ್ತಾರೆ. ಹೈದರಾಬಾದಿನ ಅತ್ಯಂತ ಯಶಸ್ವಿ ಹಾಗೂ ಫಲಪ್ರದ ಭೇಟಿಯನ್ನು ಮುಗಿಸಿಕೊಂಡು ಫೆಬ್ರವರಿ 17ರಂದು ಸ್ವಾಮೀಜಿ ಮದರಾಸಿಗೆ ಹೊರಟರು. ಅವರಿಗೆ ವಿದಾಯ ಹೇಳಲು ರೈಲು ನಿಲ್ದಾಣದಲ್ಲಿ 1,000ಕ್ಕೂ ಹೆಚ್ಚು ಜನರು ಸೇರಿದ್ದರು. ಎಂದರೆ ಈ ಅಲ್ಪಾವಧಿಯಲ್ಲಿ ಅವರು ಆ ಊರಿನಲ್ಲಿ ಉಂಟು ಮಾಡಿದ ಪರಿಣಾಮವನ್ನು ಊಹಿಸಬಹುದು. ಕೆಲವು ದಿನಗಳ ಹಿಂದೆಯಷ್ಟೇ ತಾವು ಕಂಡು ಕೇಳರಿಯದಿದ್ದ ಅನಾಮಧೇಯ ಪರಿವ್ರಾಜಕ ಸನ್ಯಾಸಿಯೊಬ್ಬನ ಮೇಲೆ ಜನ ಇಷ್ಟೊಂದು ಭಕ್ತಿ ವಿಶ್ವಾಸ ತಾಳಬೇಕೆಂದರೆ ಅವರ ವ್ಯಕ್ತಿತ್ವದ ಆಕರ್ಷಣೆ ಎಷ್ಟು ಪ್ರಬಲವಾಗಿದ್ದಿರಬೇಕು, ಅವರ ಮಾತಿನಲ್ಲಿ ಎಂತಹ ಮೋಡಿ ಇದ್ದಿರಬೇಕು. ಬಾಬು ಕಾಳಿಚರಣ ಚಟರ್ಜಿ ಬರೆಯುತ್ತಾರೆ, ಸ್ವಾಮೀಜಿಯ ಪವಿತ್ರ ಹಾಗೂ ಸರಳ ಸ್ವಭಾವ, ಅವರ ಕಟುತರ ಆತ್ಮಸಂಯಮ ಹಾಗೂ ತೀವ್ರ ಧ್ಯಾನಶೀಲತೆ ಇವುಗಳು ಹೈದರಾಬಾದಿನ ಜನರ ಮನಸ್ಸಿನ ಮೇಲೆ ಅಚ್ಚಳಿಯದ ಮುದ್ರೆಯನ್ನೊತ್ತಿದ್ದವು ಎಂದು. ಸ್ವಾಮೀಜಿ ಮದರಾಸಿಗೆ ಹಿಂದಿರುಗುತ್ತಿದ್ದಂತೆ ಅವರಿಗಾಗಿ ಕಾದು ನಿಂತಿದ್ದ ಶಿಷ್ಯರು ಜಯಘೋಷದೊಂದಿಗೆ ಸಂಭ್ರಮದಿಂದ ಬರಮಾಡಿಕೊಂಡರು. ಈಗ ಇವರ ಉತ್ಸಾಹ ಇಮ್ಮಡಿಯಾಗಿತ್ತು. ಇವರಲ್ಲಿ ಅನೇಕರು ಹೈದರಾಬಾದಿನಲ್ಲಿ ಸ್ವಾಮೀಜಿ ಮಾಡಿದ ಸಾರ್ವಜನಿಕ ಭಾಷಣವನ್ನೂ ಕೇಳಿದ್ದರಲ್ಲದೆ ಅವರು ಗಳಿಸಿದ್ದ ಜನಪ್ರಿಯತೆಯನ್ನೂ ಕಂಡಿದ್ದರು. ಅಲ್ಲದೆ ಈಗ ಸ್ವತಃ ಸ್ವಾಮೀಜಿಯೂ ಹೆಚ್ಚು ಆತ್ಮವಿಶ್ವಾಸದಿಂದ ತುಂಬಿದ್ದರು. ಅವರು ತಮ್ಮ ಭಾಷಣ ಸಾಮರ್ಥ್ಯವನ್ನು ಮೆಹಬೂಬ್ ಕಾಲೇಜಿನಲ್ಲಿ ನಡೆದ ಬೃಹತ್ ಸಭೆಯಲ್ಲಿ ಮಾತನಾಡಿ ಪರೀಕ್ಷಿಸಿ ನೋಡಿಕೊಂಡಿದ್ದರು. ಹಿಂದೊಮ್ಮೆ ಅವರು ಬೆಳಗಾವಿಯಲ್ಲಿ ಹರಿಪದ ಮಿತ್ರನ ಬಳಿ ಹೇಳಿದ್ದರು, ದೊಡ್ಡ ಸಭೆಯೊಂದರ ಮುಂದೆ ನಿಂತು ಮಾತನಾಡುವಾಗ ಭಾಷಣಕಾರನ ಸುಪ್ತ ಶಕ್ತಿ ಸಾಮರ್ಥ್ಯಗಳೆಲ್ಲ ಹೊರಹೊಮ್ಮಿ ಬರುತ್ತವೆ ಎಂದು. ಈ ಮಾತು ಅವರ ವಿಚಾರದಲ್ಲಿ ನಿಜವಾಗಿತ್ತು. ಮದರಾಸಿನಲ್ಲಿ ಸ್ವಾಮೀಜಿ ಮತ್ತೆ ಸಂಭಾಷಣೆ, ಪ್ರವಚನಗಳನ್ನು ಮುಂದುವರಿಸಿದರು. ದಿನ ಕಳೆದಂತೆಲ್ಲ ಹೊಸ ಹೊಸ ಭಕ್ತರು, ಶಿಷ್ಯರು ಅವರ ಸಂಪರ್ಕಕ್ಕೆ ಬರಲಾರಂಭಿಸಿದರು. ಈಗೀಗ ಅವರು ಅಮೆರಿಕಗೆ ಹೋಗುವ ವಿಷಯದಲ್ಲೇ ತತ್ಪರರಾಗಿರುತ್ತಿದ್ದರು. ಕೆಲವೊಮ್ಮೆ ಅವರಿಗನ್ನಿಸುತ್ತಿತ್ತು, ಅಮೆರಿಕೆಯಂತಹ ಭೋಗಭರಿತ ರಾಷ್ಟ್ರಕ್ಕೆ ಹೋಗಿ ಅಲ್ಲಿನ ಜನರ ಮೇಲೆ ಪ್ರಭಾವ ಬೀರಲು ಸಾಧ್ಯವಾದೀತೇ? ಅದಕ್ಕೆ ಬೇಕಾದ ಸಾಮರ್ಥ್ಯ ತಮ್ಮಲ್ಲಿದೆಯೇ ಎಂದು. ಆದರೆ ಮತ್ತೆ ಕೆಲವು ಸಲ ಅವರ ಅಂತರಂಗಕ್ಕೆ ಗೋಚರವಾಗುತ್ತಿತ್ತು, ಪಾಶ್ಚಾತ್ಯ ದೇಶಗಳಲ್ಲಿ ಹಿಂದೂ ಧರ್ಮದ ಘನತೆಯನ್ನು ಸಾರಲು ಇದೇ ಸುಸಂದರ್ಭ, ಈ ಕೆಲಸದಲ್ಲಿ ತಾವು ಖಂಡಿತವಾಗಿ ಜಯಶಾಲಿಗಳಾಗುತ್ತೇವೆ ಎಂದು. ಪಾಶ್ಚಾತ್ಯ ರಾಷ್ಟ್ರಗಳಿಗೆ ತಾವು ನೀಡಲಿರುವ ಸಂದೇಶದ ರೂಪುರೇಷೆಗಳನ್ನು ಆಗಾಗ ತಮ್ಮ ಶಿಷ್ಯರ ಮುಂದಿಡುತ್ತಿದ್ದರು. ತಾವು ಮಹತ್ತರವಾದದ್ದೇನನ್ನೋ ಸಾಧಿಸುವುದು ಸುನಿಶ್ಚಿತ ಎಂದು ಹೇಳಿದರು. ಅವರ ಶಿಷ್ಯರಿಗಂತೂ ಇದರಲ್ಲಿ ಸಂದೇಹವೇ ಇರಲಿಲ್ಲ. ನರೇಂದ್ರ ಲೋಕಕ್ಕೆ ಬೋಧಿಸುತ್ತಾನೆ ಎಂದು ಶ್ರೀರಾಮಕೃಷ್ಣರು ಅಂದು ನುಡಿದ ಭವಿಷ್ಯವಾಣಿಯಲ್ಲಿ ನರೇಂದ್ರನಿಗೇ ನಂಬಿಕೆ ಇರಲಿಲ್ಲ. ಆದರೆ ಈಗ ಆ ಕಾಲ ಸನ್ನಿಹಿತವಾಗುತ್ತಿರುವುದನ್ನು ಸ್ವಾಮೀಜಿ ಗಮನಿಸುತ್ತಿದ್ದಾರೆ. ಕೇವಲ 6-7 ವರ್ಷಗಳಲ್ಲಿ ಅವರ ಅರಿವು, ಅನುಭವಗಳಲ್ಲಿ ಎಷ್ಟು ವ್ಯತ್ಯಾಸ, ಎಂತಹ ಮಾರ್ಪಾಡು! ಅಮೆರಿಕೆಗೆ ಹೊರಡುವ ಬಗ್ಗೆ ಬೇಗ ನಿರ್ಧಾರ ಕೈಗೊಂಡು ಅಣಿಯಾಗುವಂತೆ ಮದರಾಸಿನ ಶಿಷ್ಯರು ಒತ್ತಾಯಪಡಿಸುತ್ತಿದ್ದರು. ಅಲ್ಲದೆ ತಾವೂ ಈಗ ಮತ್ತೊಮ್ಮೆ ನಿಧಿ ಸಂಗ್ರಹಣೆಗೆ ಹೊರಡಲು ಸಿದ್ಧರಾದರು. ಇದಕ್ಕೆ ಸ್ವಾಮೀಜಿ ಅರೆಮನಸ್ಸಿನಿಂದಲೇ ಒಪ್ಪಿಗೆ ಕೊಟ್ಟರು. ನಿಧಿ ಸಂಗ್ರಹಣೆಗಾಗಿ ಮದರಾಸಿನ ಶಿಷ್ಯರು ಅಳಸಿಂಗ ಪೆರುಮಾಳರ ನಾಯಕತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿಕೊಂಡು ಅತ್ಯಂತ ಉತ್ಸಾಹದಿಂದ ಕಾರ್ಯಮಗ್ನರಾದರು. ಕೆಲವರು ಈ ಉದ್ದೇಶಕ್ಕಾಗಿ ಮೈಸೂರು, ಬೆಂಗಳೂರು, ಹೈದರಾಬಾದ್, ರಾಮನಾಡುಗಳಂತಹ ದೂರ ಪ್ರದೇಶಗಳಿಗೂ ಹೋದರು. ಇವರು ಸ್ವಾಮೀಜಿಯ ಶಿಷ್ಯರಾಗಿದ್ದವರನ್ನು
ಇನ್ನಿತರರನ್ನು ಸಂಪರ್ಕಿಸಿ ವಂತಿಗೆ ಸಂಗ್ರಹಿಸಿದರು. ಇವರೊಂದಿಗೆ ಬೆಂಗಳೂರಿನ ನಂಜುಂಡರಾವ್ ಮೊದಲಾದವರು ಹೆಗಲು ಕೊಟ್ಟರು. ಶ್ರೀಮಂತರು, ಅಧಿಕಾರಿಗಳು ಮಾತ್ರವಲ್ಲದೆ ಮಧ್ಯಮ ವರ್ಗದ ಜನಸಾಮಾನ್ಯರಿಂದಲೂ ಇವರು ವಂತಿಗೆ ಬೇಡಿದರು. ಏಕೆಂದರೆ ಸ್ವಾಮೀಜಿ ಇವರಿಗೆ ಸ್ಪಷ್ಟವಾಗಿ ಹೇಳಿದ್ದರು, ನಾನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗಬೇಕೆಂಬುದು ಜಗನ್ಮಾತೆಯ ಇಚ್ಛೆಯೇ ಆದಲ್ಲಿ ಜನಗಳಿಂದಲೇ ಹಣ ಬರುವಂತಾಗಲಿ. ಏಕೆಂದರೆ ನಾನು ಅಲ್ಲಿಗೆ ಹೋಗುತ್ತಿರುವುದೇ ಬಡವರಿಗಾಗಿ ಮತ್ತು ಜನಸಾಮಾನ್ಯರಿಗಾಗಿ ಎಂದು. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಿಧಿ ಸಂಗ್ರಹಣೆ ಬರದಿಂದ ಸಾಗಿತು. ಮಧ್ಯಮ ವರ್ಗದ ಜನರಿಂದ ಹೆಚ್ಚಿನ ವಂತಿಗೆ ಸಿಕ್ಕಿತು. ಸ್ವತಃ ಸುಬ್ರಹ್ಮಣ್ಯ ಅಯ್ಯರ್ ಹಾಗೂ ಮನ್ಮಥ ಬಾಬುಗಳು ತಲಾ 500 ರೂಪಾಯಿ ನೀಡಿದರಲ್ಲದೆ ಇತರರಿಂದಲೂ ವಂತಿಗೆ ಸಂಗ್ರಹಿಸಿದರು. ಮೈಸೂರಿನ ಮಹಾರಾಜರು ಧಾರಾಳವಾಗಿ ಧನಸಹಾಯ ನೀಡಿದರು. ಅಲ್ಲದೆ ಎಲ್ಲ ರಾಜ್ಯಗಳ ಉನ್ನತ ಅಧಿಕಾರಿಗಳು ವಂತಿಗೆ ನೀಡುತ್ತಿರುವುದನ್ನು ಕಂಡು ರಾಮನಾಡಿನ ರಾಜನು ಮನ್ಮಥನಾಥರ ಬೇಡಿಕೆಯ ಮೇರೆಗೆ 500 ರೂಪಾಯಿ ಕಾಣಿಕೆ ನೀಡಿದ. ಹಿಂದೆ ಈತ 10,000 ರೂಪಾಯಿ ಕೊಡುವುದಾಗಿ ಹೇಳಿದ್ದನಾದರೂ ಬಳಿಕ ಇತರರ ಮಾತು ಕೇಳಿಕೊಂಡು ಹಿಂಜರಿದಿದ್ದ. ಆದರೆ ಈಗ ಇತರರು ಕೊಡುವುದನ್ನು ಕಂಡಾಗ ಅವನಿಗೇನನ್ನಿಸಿತೋ ತನ್ನ ಕಿರುಕಾಣಿಕೆಯನ್ನೂ ಅರ್ಪಿಸಿದ. ಆದರೆ ಮುಂದೆ ಸ್ವಾಮೀಜಿ ಶಿಕಾಗೋ ಸಮ್ಮೇಳನದಲ್ಲಿ ಯಶಸ್ವಿಗಳಾಗಿ ವಿಶ್ವವಿಜೇತರಾದ ಮೇಲೆ ಇವನ ಕಣ್ಣು ಪೂರ್ತಿಯಾಗಿ ತೆರೆಯಿತೆಂದು ಕಾಣುತ್ತದೆ. ಆದ್ದರಿಂದಲೇ ಅವರು ಭಾರತಕ್ಕೆ ಹಿಂದಿರುಗಿ ರಾಮನಾಡಿಗೆ ಬಂದಿಳಿದಾಗ ಅವರಿಗೆ ಇವನು ಹೃತ್ಪೂರ್ವಕ ಸ್ವಾಗತ ನೀಡುವುದನ್ನು ನೋಡಲಿದ್ದೇವೆ. ಮದರಾಸಿನ ಶಿಷ್ಯರೆಲ್ಲ ಸೇರಿ ಏಪ್ರಿಲ್ ಮಧ್ಯದೊಳಗೆ ಸುಮಾರು 4,000 ರೂಪಾಯಿಗಳನ್ನು ತಂದು ಸ್ವಾಮೀಜಿಗೆ ಅರ್ಪಿಸಿದರು. ಆದರೆ ಇಷ್ಟೆಲ್ಲ ಕೆಲಸ ನಡೆಯುತ್ತಿದ್ದರೂ ಇದಕ್ಕೆ ಜಗನ್ಮಾತೆಯ ಆಶೀರ್ವಾದವಿದೆ ಎಂದು ಅವರಿಗಿನ್ನೂ ನಂಬಿಕೆ ಉಂಟಾಗಿರಲಿಲ್ಲ. ತಮಗೆ ದಾರಿ ತೋರಬೇಕೆಂದು ಜಗನ್ಮಾತೆಯನ್ನು ಶ್ರೀರಾಮಕೃಷ್ಣರನ್ನು ಪ್ರಾರ್ಥಿಸಿಕೊಳ್ಳುತ್ತಲೇ ಇದ್ದರು. ಆದರೆ ಈಗ ಶಿಷ್ಯರೆಲ್ಲ ಉತ್ಸಾಹದಿಂದ ನಿಧಿ ಸಂಗ್ರಹಿಸಿ ತಂದದ್ದನ್ನು ಕಂಡು ಅವರಿಗೆ ಅನ್ನಿಸಿತು, ಇದೂ ಸರಿಯೇ, ಇವರೆಲ್ಲ ಸೇರಿ ಇಷ್ಟೊಂದು ಹುಮ್ಮಸ್ಸಿನಿಂದ ಕಾರ್ಯಮಗ್ನರಾಗಿರುವುದನ್ನು ನೋಡಿದರೆ ಇದೇ ಭಗವದಿಚ್ಛೆಯ ಮೊದಲ ಸಂಕೇತವಾಗಿರಬಹುದೇ ಎಂದು. ಆದರೆ ಅವರಿಗೆ ತಾವು ಅಮೆರಿಕೆಗೆ ಹೋಗಬೇಕಾದುದರ ಅವಶ್ಯಕತೆಯು ಉಪಯುಕ್ತತೆಯು ಮನದಟ್ಟಾಗಿದ್ದರೂ ಅತಿ ಉತ್ಸಾಹದಲ್ಲಿ ಎಡವುವಂತಾಗಬಾರದೆಂದು ಆಲೋಚಿಸುತ್ತಿದ್ದರು. ಆದ್ದರಿಂದ ಒಂದು ಪ್ರತ್ಯಕ್ಷ ದರ್ಶನದ ಮೂಲಕ ಶ್ರೀರಾಮಕೃಷ್ಣರು ಅವರ ಸಮ್ಮತಿಯನ್ನು ಸೂಚಿಸುವುದಾದರೆ ತಮ್ಮ ಸಂಶಯಗಳೆಲ್ಲ ದೂರವಾಗಿ ನಿಶ್ಚಿಂತ ಮನಸ್ಸಿನಿಂದ ಹೊರಡಬಹುದು ಎಂದು ಚಿಂತಿಸುತ್ತಿದ್ದರು. ಹೀಗೆ ಇಬ್ಬಂದಿಯಲ್ಲಿ ಸಿಲುಕಿಕೊಂಡಿದ್ದ ಸಮಯದಲ್ಲೇ ಅವರಿಗೊಂದು ದರ್ಶನವಾಯಿತು. ಒಂದು ದಿನ ಅವರು ಒರಗಿಕೊಂಡು ಅರ್ಧ ನಿದ್ರೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರ ಜ್ಯೋತಿರ್ಮಯ ರೂಪವನ್ನು ಕಂಡರು. ಶ್ರೀರಾಮಕೃಷ್ಣರು ಸಮುದ್ರದ ದಡದಿಂದ ಮುನ್ನಡೆದು ಅಲೆಗಳ ಮೇಲೆ ನಡೆದು ಹೋಗುತ್ತಾ ತಮ್ಮನ್ನು ಅನುಸರಿಸಿ ಬರುವಂತೆ ಸ್ವಾಮೀಜಿಯನ್ನು ಕೈಬೀಸಿ ಕರೆಯುತ್ತಿದ್ದರು. ಈ ದೃಶ್ಯವನ್ನು ಕಂಡು ಸ್ವಾಮೀಜಿಯ ಮೈಮನಗಳು ಅಪೂರ್ವ ಶಾಂತಿ ಆನಂದಗಳಿಂದ ತುಂಬಿ ಹೋದುವು. ತಕ್ಷಣ ಅವರು ಎಚ್ಚೆತ್ತು ಕುಳಿತರು. ಆದೇಶ ಸ್ಪಷ್ಟವಾಗಿತ್ತು. ಇದು ದೈವೇಚ್ಛೆಯೇ ಸರಿ ಎಂದು ಅವರಿಗೆ ದೃಢವಾಯಿತು. ಇದೀಗ ಅವರು ಅಮೆರಿಕೆಗೆ ಹೊರಡಲು ಉದ್ಯುಕ್ತರಾಗತೊಡಗಿದರು. ಸ್ವಾಮೀಜಿ ಮದರಾಸಿನಲ್ಲಿದ್ದಾಗ ಅಲ್ಲಿನ ಥಿಯೋಸಾಫಿಕಲ್ ಸೊಸೈಟಿಯ ಕೇಂದ್ರ ಕಚೇರಿಯಲ್ಲಿ ಕನಿಷ್ಠ 2 ಉಪನ್ಯಾಸಗಳನ್ನು ನೀಡಿದ್ದರು. ಈ ಸೊಸೈಟಿಯ ಪತ್ರಿಕೆಯಾದ ದ ಥಿಯೋಸಫಿಸ್ಟ್ನ ಅದರ ಮಾರ್ಚ್ 1893ರ ಸಂಚಿಕೆಯಲ್ಲಿ ಈ ಕುರಿತಾದ ವರದಿಯೊಂದು ಪ್ರಕಟವಾಗಿದ್ದು, ಮದರಾಸಿನ ವಿದ್ಯಾವಂತ ಜನವರ್ಗದ ಮೇಲೆ ಸ್ವಾಮೀಜಿ ಎಂತಹ ಪ್ರಭಾವ ಬೀರುತ್ತಿದ್ದರೆಂಬುದನ್ನು ಇದರಲ್ಲಿ ಕಾಣಬಹುದಾಗಿದೆ. ಅಮೆರಿಕೆಗೆ ಹೋದಾಗ ಯಾವುದಾದರೂ ಪ್ರಸಿದ್ಧ ಸಂಸ್ಥೆಯಿಂದ ಒಂದು ಪರಿಚಯ ಪತ್ರವಿದ್ದರೆ ತಮಗೆ ಉಪಯೋಗವಾಗಬಹುದೆಂದು ಸ್ವಾಮೀಜಿ ಭಾವಿಸಿದರು. ಆದ್ದರಿಂದ ತಮಗೆ ಈಗಾಗಲೇ ಪರಿಚಿತರಾಗಿದ್ದ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದ ಕರ್ನಲ್ ಓಲ್ಕಾಟ್ ಎಂಬವರನ್ನು ಭೇಟಿಯಾದರು. ಈತ ಅಮೆರಿಕದವರು, ಭಾರತದ ಬಗ್ಗೆ ಪ್ರೀತಿ ಉಳ್ಳವರು
ಆದ್ದರಿಂದ ಇವರು ಅಮೆರಿಕದಲ್ಲಿರುವ ಯಾರಿಗಾದರೂ ತಮ್ಮ ಬಗ್ಗೆ ಒಂದು ಪರಿಚಯ ಪತ್ರವನ್ನು ಬರೆದುಕೊಟ್ಟಾರು ಎಂದು ಸ್ವಾಮೀಜಿ ನಿರೀಕ್ಷಿಸಿದ್ದರು. ಅಲ್ಲದೆ ಸ್ವಾಮೀಜಿಯ ಯೋಗ್ಯತೆ ಏನೆಂಬುದು ಥಿಯೋಸಫಿಸ್ಟರಿಗೆಲ್ಲ ಚೆನ್ನಾಗಿ ಅರಿವಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಸ್ವಾಮೀಜಿಯಂಥವರಿಗಾಗಿ ಪರಿಚಯ ಪತ್ರವನ್ನು ಕೊಟ್ಟಿದ್ದರೆ ಥಿಯೋಸಫಿಸ್ಟರಿಗೆ ಗೌರವ ಹೆಚ್ಚುತ್ತಿತ್ತು. ಆದರೆ ಅದು ಹಾಗಾಗಲಿಲ್ಲ. ಅಧ್ಯಕ್ಷರು ಕೇಳಿದರು, ಕೊಡೋಣ, ಆದರೆ ನೀವು ನಮ್ಮ ಸಂಸ್ಥೆಗೆ ಸೇರಿಕೊಳ್ಳುವಿರಾ ಎಂದು. ಆಗ ಸ್ವಾಮೀಜಿ, ಇಲ್ಲ, ಅದು ಹೇಗೆ ಸಾಧ್ಯವಾದೀತು? ನಾನು ನಿಮ್ಮ ಎಷ್ಟೋ ತತ್ವಗಳನ್ನು ಒಪ್ಪಿಕೊಳ್ಳುವುದಿಲ್ಲವಲ್ಲ. ಹೀಗಿದ್ದ ಮೇಲೆ ನಾನು ನಿಮ್ಮ ಸಂಘವನ್ನು ಸೇರುವ ಪ್ರಶ್ನೆಯೇ ಇಲ್ಲ ಎಂದರು. ಅದಕ್ಕೆ ಅವರು, ಓ ಹಾಗೋ, ಹಾಗಿದ್ದರೆ ಕ್ಷಮಿಸಿ, ನಿಮಗಾಗಿ ನಾನೇನು ಮಾಡಲಾರೆ ಎಂದರು. ಇಲ್ಲಿ ನಾವು ಸ್ವಾಮೀಜಿಯ ಧೀರತನವನ್ನು, ಎದೆಗಾರಿಕೆಯನ್ನು ನೋಡಬೇಕು. ಎಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದರೂ ಪರಿಸ್ಥಿತಿಯೊಂದಿಗೆ ರಾಜಿ ಮಾಡಿಕೊಳ್ಳದಿರುವ ಅವರ ದಾರ್ಢ್ಯ ಇಲ್ಲಿ ವ್ಯಕ್ತವಾಗುತ್ತದೆ. ಸ್ವಾಮೀಜಿಯನ್ನು ಅಮೆರಿಕೆಗೆ ಕಳಿಸಿಕೊಡಲು ಅವರ ಶಿಷ್ಯರು ಭರದಿಂದ ತಯಾರಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಒಂದು ತೊಂದರೆ ಉದ್ಭವಿಸಿತು. ಒಂದು ರಾತ್ರಿ ತಮ್ಮ ತಾಯಿ ತೀರಿಕೊಂಡಂತೆ ಸ್ವಾಮೀಜಿಗೆ ಕನಸಾಯಿತು. ಇದು ಅವರ ಮನಸ್ಸನ್ನು ಕಲಕಿಬಿಟ್ಟಿತು. ಅದನ್ನೊಂದು ಕನಸು ಎಂದು ತಳ್ಳಿಹಾಕಲು ಅವರಿಗೆ ಸಾಧ್ಯವಾಗಲಿಲ್ಲ. ತಮ್ಮ ತಾಯಿಯ ಕ್ಷೇಮದ ಬಗ್ಗೆ ತಿಳಿಯುವವರೆಗೂ ಅವರಿಗೆ ಸಮಾಧಾನವಾಗುವಂತಿರಲಿಲ್ಲ. ತಮ್ಮ ಮನೆಯವರೊಂದಿಗಿರಲಿ, ಗುರುಭಾಯಿಗಳೊಂದಿಗೂ ಆಗ ಅವರು ಪತ್ರ ವ್ಯವಹಾರವನ್ನಿಟ್ಟುಕೊಂಡಿರಲಿಲ್ಲ. ತಮಗಾದ ಕನಸಿನ ಬಗ್ಗೆ ಸ್ವಾಮೀಜಿ ಮನ್ಮಥನಾಥರಿಗೆ ತಿಳಿಸಿದರು. ತಕ್ಷಣ ಅವರು ನಿಜ ಸ್ಥಿತಿಯನ್ನರಿಯಲು ಕಲ್ಕತ್ತಕ್ಕೆ ತಂತಿ ಕಳಿಸಿದರು. ಆದರೆ ಈ ತಂತಿ ಕಲ್ಕತ್ತ ತಲುಪಿ ಅಲ್ಲಿಂದ ಪ್ರತ್ಯುತ್ತರ ಬರುವುದಕ್ಕೂ ಸಾಕಷ್ಟು ಕಾಲ ಕಾಯಬೇಕಾಗಿತ್ತು. ಈ ಮಧ್ಯೆ ಮದರಾಸಿನ ಶಿಷ್ಯರು ಸ್ವಾಮೀಜಿಯನ್ನು ಬೇಗ ಕಳಿಸಿಕೊಡಲು ಕಾತರರಾಗಿದ್ದರು. ಆದರೆ ತಮ್ಮ ತಾಯಿಯ ಸುದ್ದಿ ತಿಳಿದ ಹೊರತು ಹೊರಡಲು ಸ್ವಾಮೀಜಿಗೆ ಮನಸ್ಸಿರಲಿಲ್ಲ. ಅವರ ಮನಸ್ಥಿತಿಯನ್ನರಿತ ಮನ್ಮಥ ಬಾಬುಗಳು ಅವರಿಗೊಂದು ಸಲಹೆ ಮಾಡಿದರು. ಇಲ್ಲೇ ಸಮೀಪದಲ್ಲಿ ಗೋವಿಂದ ಚೆಟ್ಟಿ ಎಂಬುವನೊಬ್ಬ ಇದ್ದಾನೆ. ಅವನು ಪ್ರೇತಗಳನ್ನು ವಶಪಡಿಸಿಕೊಂಡಿದ್ದಾನೆಂದು ಹೇಳುತ್ತಾರೆ. ಅವನು ಯಾವುದೇ ವ್ಯಕ್ತಿಯ ಭೂತ ಭವಿಷ್ಯಗಳನ್ನು ಹೇಳಬಲ್ಲನಂತೆ. ನೀವು ಒಪ್ಪುವುದಾದರೆ ನಾವೆಲ್ಲ ಹೋಗಿ ನೋಡಿಕೊಂಡು ಬರಬಹುದು ಎಂದರು. ಸ್ವಾಮೀಜಿ ಇದಕ್ಕೆ ಒಪ್ಪಿದರು. ಮನ್ಮಥ ಬಾಬು, ಅಳಸಿಂಗ ಹಾಗೂ ಇನ್ನೊಬ್ಬರೊಂದಿಗೆ ಸ್ವಾಮೀಜಿ ಅವನಲ್ಲಿಗೆ ಹೋದರು. ಊರಾಚೆಯ ಸ್ಮಶಾನವೊಂದರ ಬಳಿ ಅವನು ಕುಳಿತಿದ್ದ. ಅವನ ಮುಖವು ದೆವ್ವದ ಮುಖದಂತೆಯೇ ಇತ್ತು. ಕಾಡಿಗೆ ಕಪ್ಪಿನ ಮೈಬಣ್ಣ. ಅವನ ಸಹಚರರು ಇವರನ್ನು ಬರಮಾಡಿಕೊಂಡರು. ಆ ಮನುಷ್ಯ ಭೂತ ಪ್ರೇತಗಳ ಮೇಲೆ ಸಂಪೂರ್ಣ ಹಿಡಿತ ಹೊಂದಿದ್ದಾನೆಂದು ಅವನ ಶಿಷ್ಯರು ಹೇಳಿದರು. ಆದರೆ ಆ ಮನುಷ್ಯ ಇವರತ್ತ ಕಣ್ಣೆತ್ತಿಯೂ ನೋಡಲಿಲ್ಲ. ಸ್ವಾಮೀಜಿ ಸ್ವಲ್ಪ ಹೊತ್ತು ಕಾದು ಕಡೆಗೆ ಬೇಸತ್ತು ಅಲ್ಲಿಂದ ಹೊರಟರು. ಆಗ ಆ ಮನುಷ್ಯ ಇವರಿಗೆ ಕುಳಿತುಕೊಳ್ಳುವಂತೆ ಹೇಳಿದ. ಅಳಸಿಂಗ ಪೆರುಮಾಳ್ ದುಬಾಷಿಯ ಕೆಲಸ ಮಾಡಿದರು. ಅಷ್ಟು ಹೊತ್ತಿಗೆ ಆ ಮನುಷ್ಯ ಒಂದು ಪೆನ್ಸಿಲಿನಿಂದ ಏನೋ ಚಿತ್ರಗಳನ್ನು ಗೀಚಲಾರಂಭಿಸಿದ. ಹೀಗೆ ಬರೆಯುತ್ತಿದ್ದಂತೆಯೇ ಆತ ಏಕಾಗ್ರ ಮನಸ್ಕನಾಗಿ ಕುಳಿತುಬಿಟ್ಟ. ಈಗ ಅವನು ಸ್ವಾಮೀಜಿಯ ಹೆಸರು, ಅವರ ವಂಶಜರ ಹೆಸರುಗಳು, ವಂಶದ ಚರಿತ್ರೆ ಎಲ್ಲವನ್ನೂ ಹೇಳತೊಡಗಿದ. ಬಳಿಕ ಹೇಳಿದ, ನಿಮ್ಮ ಈ ದೀರ್ಘ ಸಂಚಾರದ ಉದ್ದಕ್ಕೂ ಶ್ರೀರಾಮಕೃಷ್ಣರು ನಿಮ್ಮ ಜೊತೆಯಲ್ಲಿಯೇ ಇದ್ದಾರೆ. ನಿಮ್ಮ ತಾಯಿಯವರು ಕ್ಷೇಮವಾಗಿದ್ದಾರೆ, ಆರೋಗ್ಯದಿಂದಿದ್ದಾರೆ, ಏನೂ ಚಿಂತಿಸಬೇಕಿಲ್ಲ. ಇಷ್ಟರಲ್ಲೇ ನೀವು ಧರ್ಮ ಪ್ರಚಾರ ಕಾರ್ಯಕ್ಕಾಗಿ ದೂರ ದೇಶಗಳಿಗೆ ತೆರಳಲಿದ್ದೀರಿ ಎಂದು ನುಡಿದ. ಹೀಗೆ ತಮ್ಮ ತಾಯಿಯ ಕುರಿತಾದ ಶುಭ ಸಮಾಚಾರವನ್ನು ತಿಳಿದ ಸ್ವಾಮೀಜಿ ತಮ್ಮ ಸಂಗಡಿಗರೊಂದಿಗೆ ಹಿಂದಿರುಗಿದರು. ತರುವಾಯ ಕಲ್ಕತ್ತದಿಂದ ಅವರಿಗೊಂದು ತಂತಿ ಬಂದಿತು. ಅದರಲ್ಲಿ ಅವರ ತಾಯಿ ಸೌಖ್ಯದಿಂದಿರುವುದಾಗಿ ಬರೆದಿತ್ತು. ಸ್ವಾಮೀಜಿಗೆ ಈಗ ತುಂಬ ಸಮಾಧಾನವಾಯಿತು. ಪರಿವ್ರಾಜಕರಾಗಿ ಕಡೆಯ ಬಾರಿ ಕಲ್ಕತ್ತದಿಂದ ಹೊರಡುವ ಮೊದಲು ಅವರು
ಶ್ರೀಮಾತೆ ಶಾರದಾದೇವಿಯವರ ಶುಭಾಶೀರ್ವಾದವನ್ನು ಪಡೆದುಕೊಂಡಿದ್ದರು. ಈಗ ಅಮೆರಿಕೆಯಂತಹ ದೂರ ದೇಶಕ್ಕೆ ಪ್ರಯಾಣ ಕೈಗೊಳ್ಳುವ ಮೊದಲು ಮತ್ತೊಮ್ಮೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸ್ವಾಮೀಜಿಯ ಮನಸ್ಸು ಕಾತರಿಸಿತು. ಅದಕ್ಕನುಸಾರವಾಗಿ ತಮ್ಮನ್ನು ಹರಸುವಂತೆ ಬೇಡಿಕೊಂಡು ಶ್ರೀಮಾತೆಯವರಿಗೊಂದು ಪತ್ರ ಬರೆದರು. ಆದರೆ ತಾವು ಅಮೆರಿಕೆಗೆ ಹೋಗಲಿರುವ ವಿಷಯವನ್ನು ಬೇರಾರಿಗೂ ತಿಳಿಸಬಾರದೆಂದು ಕೇಳಿಕೊಂಡಿದ್ದರು. ಈ ಪತ್ರವನ್ನು ಕಂಡು ಶ್ರೀಮಾತೆಯವರಿಗೆ ಆಗಿರಬಹುದಾದ ಆನಂದವನ್ನು ಭಾವಿಸಿಯೇ ನೋಡಬೇಕು. ಶ್ರೀರಾಮಕೃಷ್ಣರ ಶಿಷ್ಯಾಗ್ರಣಿ ಎಂಬ ಕಾರಣದಿಂದಷ್ಟೇ ಅಲ್ಲದೆ ಅವರ ಮೇಲೆ ಶಾರದಾದೇವಿಯವರಿಗೆ ವಿಶೇಷ ಮಮತೆ. ಎಷ್ಟೋ ವರ್ಷಗಳೇ ಕಳೆದ ಮೇಲೆ ತಮ್ಮ ಪ್ರಿಯ ನರೇಂದ್ರನ ಕ್ಷೇಮ ಸಮಾಚಾರ ಮತ್ತು ಅವನು ದೂರ ದೇಶಗಳಿಗೆ ಧರ್ಮ ಪ್ರಚಾರಕ್ಕಾಗಿ ಹೊರಟಿರುವ ವಿಷಯ ತಿಳಿದು ಅತ್ಯಾನಂದವಾಯಿತು. ಅಲ್ಲದೆ ಶ್ರೀರಾಮಕೃಷ್ಣರ ಮಹಾಸಮಾಧಿಯ ಅನಂತರ ಅವರಿಗೂ ಒಂದು ದಿವ್ಯ ದರ್ಶನವಾಗಿತ್ತು. ಅದರಲ್ಲಿ ಅವರು ಶ್ರೀರಾಮಕೃಷ್ಣರ ಚೇತನವು ನರೇಂದ್ರನ ದೇಹವನ್ನು ಪ್ರವೇಶಿಸಿ ಅವನ ಮೂಲಕ ಜಗತ್ಕಲ್ಯಾಣ ಕಾರ್ಯದಲ್ಲಿ ತೊಡಗಿದಂತೆ ಕಂಡಿದ್ದರು. ಈಗ ಅವರಿಗೆ ಆ ದೃಶ್ಯ ನೆನಪಿಗೆ ಬಂದಿತು. ಆದರೆ ತಮ್ಮ ಮಗುವನ್ನು ಸಮುದ್ರದಾಚೆಗಿನ ಅಷ್ಟು ದೂರದ ನಾಡಿಗೆ ಕಳಿಸಿಕೊಡಲು ಮೊದಮೊದಲು ಅವರ ಮಾತೃಹೃದಯ ಒಪ್ಪಲಿಲ್ಲ. ಕಡೆಗೂ ಇದೂ ಸ್ವಯಂ ಶ್ರೀರಾಮಕೃಷ್ಣರ ಕಾರ್ಯವೇ ಮತ್ತು ಅವರ ಇಚ್ಛೆಯೇ ಎಂದು ಸಮಾಧಾನ ತಂದುಕೊಂಡರು. ಬಳಿಕ ತಮ್ಮ ವೈಯಕ್ತಿಕ ಭಾವನೆಗಳನ್ನು ಬದಿಗೊತ್ತಿ ಕೆಲವು ಬುದ್ಧಿಮಾತುಗಳೊಂದಿಗೆ ತಮ್ಮ ಆಶೀರ್ವಾದಪೂರ್ವಕ ಅನುಮತಿಯನ್ನು ಬರೆದು ಕಳಿಸಿದರು. ಅಲ್ಲದೆ ತಮಗಾದ ಆ ದಿವ್ಯ ದರ್ಶನದ ವಿಚಾರವನ್ನು ಈ ಪತ್ರದಲ್ಲಿ ತಿಳಿಸಿದರು. ಶ್ರೀಮಾತೆಯವರ ಪತ್ರವನ್ನು ಓದಿ ಸ್ವಾಮೀಜಿ ಆನಂದಾತಿಶಯದಿಂದ ಒಮ್ಮೆ ಕುಣಿದಾಡಿದರು. ಭಾವ ಉಮ್ಮಳಿಸಿ ಬಂದು ಅತ್ತು ಬಿಟ್ಟರು. ಬಳಿಕ ತಮ್ಮ ಭಾವಾವೇಶವನ್ನು ಮುಚ್ಚಿಕೊಳ್ಳಲು ಕೋಣೆಯೊಳಕ್ಕೆ ಸೇರಿಕೊಂಡರು. ಸ್ವಲ್ಪ ಹೊತ್ತಾದ ಮೇಲೆ ಸಮುದ್ರ ತೀರಕ್ಕೆ ಹೊರಟರು. ಆಗ ಅವರು ತಮ್ಮಷ್ಟಕ್ಕೆ ಹೇಳಿಕೊಂಡರು, ಈಗ ಎಲ್ಲ ಸರಿ ಹೋಯಿತು. ಇದೆಲ್ಲ ಜಗನ್ಮಾತೆಯ ಇಚ್ಛೆಯೇ. ಅವರು ಮನೆಗೆ ಹಿಂದಿರುಗಿದಾಗ ಅವರ ಮುಖ ವಿಶೇಷ ಕಾಂತಿಯಿಂದ ಬೆಳಗುತ್ತಿತ್ತು. ಅಷ್ಟು ಹೊತ್ತಿಗಾಗಲೇ ಅಲ್ಲಿ ಅನೇಕ ಶಿಷ್ಯರು ನೆರೆದಿದ್ದರು. ಮನೆಯೊಳಗೆ ಬರುತ್ತಿದ್ದಂತೆ ಸ್ವಾಮೀಜಿ ಉದ್ಗರಿಸಿದರು, ಹೌದು, ಇನ್ನೀಗ ಪಶ್ಚಿಮಕ್ಕೆ ಹೊರಡುವುದೇ ನನ್ನ ಕೆಲಸ. ನಾನೀಗ ಸಿದ್ಧನಾಗಿದ್ದೇನೆ. ನಾವೆಲ್ಲ ತಡಮಾಡದೆ ಕಾರ್ಯಮಗ್ನರಾಗಬೇಕು. ಸ್ವಯಂ ಜಗನ್ಮಾತೆಯೇ ತನ್ನ ಅನುಮತಿಯನ್ನು ನೀಡಿದ್ದಾಳೆ. ಇದನ್ನು ಕೇಳಿ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ವಿಸ್ಮಯಮುಖರಾದರು. ಬಳಿಕ ನವೋತ್ಸಾಹದಿಂದ ಕೂಡಿ ಕಾರ್ಯಮಗ್ನರಾದರು. ತಾವು ಈಗಾಗಲೇ ಸಂಗ್ರಹಿಸಿದ್ದ ಹಣದೊಂದಿಗೆ ಮತ್ತಷ್ಟನ್ನು ಸಂಗ್ರಹಿಸಲು ಹೊರಟರು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.